ಈ ರಾಜಕಾರಣಿಗಳು ಮಾಡುವಂತಹ ಈ ಕುತಂತ್ರ ಕೆಲಸಕ್ಕೆ ನಮ್ಮ ನಾಡಿನ ಹೆಣ್ಮಕ್ಳು ಬಲಿ ಆಗ್ತಿದ್ದಾರೆ. ಆ ವಿಡಿಯೋನ ಮಾಡಿದವರಾಗ್ಲಿ ಅಥವಾ ಅದನ್ನ ಶೇರ್ ಮಾಡೋರಾಗ್ಲಿ, ನೀವೆಲ್ಲರೂ ಕಾಮಪಿಚಾಚಿಗಳೇ. ನಿಮಗೂ ರೇಪಿಸ್ಟ್ಗಳಿಗೂ ಯಾವ ವ್ಯತ್ಯಾಸನೂ ಇಲ್ಲ. ಇದು ಯಾರ ಮಗನಾಗ್ಲಿ ಮೊಮ್ಮನಗನಾಗ್ಲಿ ಅವನ್ನ ಎತ್ತಾಕೊಂಡು ಬಂದು ಅವನಿಗೆ ಶಿಕ್ಷೆಯನ್ನ, ಕಠಿಣವಾದಂತ ಶಿಕ್ಷೆಯನ್ನ ಕೊಡಬೇಕು. ಮೊದಲು ಆಗ್ಬೇಕಾಗಿರೋದು ಆ ಕ್ರೂರ, ಆ ಅಮಾನವೀಯ ಆ ವಿಡಿಯೋ ಮಾಡಿದ ವ್ಯಕ್ತಿಗೆ ತಕ್ಕ ಪಾಠ. ಅಪರಾಧಿಗೆ ಕಠಿಣ ಶಿಕ್ಷೆ ಆಗಬೇಕು. ಆ ಹೆಣ್ಮಕ್ಳು ಧೃತಿಗೆಡುವಂಥ ಅವಶ್ಯಕತೆ ಇಲ್ಲ. ಜೀವಾವಧಿ ಶಿಕ್ಷೆ ಕೊಡಲೇಬೇಕಪ್ಪ. ಹೆಣ್ಮಕ್ಳು ಅಂದರೆ ಭಾಳ ಕಸದ ಕಡೆ ನೋಡ್ತಾರೆ. ಎಲ್ಲಿ ಶಿಕ್ಷೆ ಕೊಡಬೇಕು. ಮತ್ತೆ ಹೆಣ್ಮಕ್ಳಿಗೆ ಯಾರಿಗೂ ಆ ಥರ ತೊಂದರೆ ಆಗಬಾರ್ದು. ಒಂಟಿವರೆ ಹೆಣ್ಮಕ್ಳು ತಿರ್ಗಾಡಿದ್ರೆ ಅವ್ರನ್ನ ಅಕ್ಕ ತಂಗಿತೀರ ಮಾತಾಡಿಸ್ಬೇಕು. ಗಲ್ಲು ಶಿಕ್ಷೆ ಕೊಡೋದೇ ಒಳ್ಳೇದು. ಯಾಕಂದರೆ ಇನ್ನು ಮಿಕ್ಕಿದವರಾದರೂ ಸ್ವಲ್ಪ ಸರಿಯಾಗಿ ನಡ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತೀವಿ. ವಯಸ್ಸು ನೋಡಲ್ಲ ಇವಾಗ. ಅವ್ರಿಗೆ ಇಷ್ಟ ಆಗಿದ್ದ ಅಷ್ಟಾಗಿದ್ದ ವಯಸ್ಸಿಲ್ಲ, ಹೆಣ್ಣು ಬೇಕು ಅಂಥವ್ರಿಗೆ ಹಂಗೆ ನಿಲ್ಲಿಸಿ ನನ್ನ ಹತ್ರ ಗನ್ ಕೊಡ್ತೆ, ನಾನೇ ಶೂಟ್ ಮಾಡ್ತೀನಿ. ಭಗವಂತ ಅಂತ ಯಾರಿದ್ದಾನೆ ಅವನ್ನೆಲ್ಲ ಲೆಕ್ಕ ಬರ್ಕೋತಾ ಇರ್ತಾನೆ. ಯಾರಿಗೇನು ಶಿಕ್ಷೆ ಕೊಡಬೇಕು ಅದನ್ನ ಭಗವಂತ ಖಂಡಿತವಾಗ್ಲೂ ಕೊಡ್ತಾನೆ. ನಿಜವಾಗ್ಲೂ ಕೋಪ ಬರುತ್ತೆ, ಹೃದಯ ಕಿತ್ತು ಹೋದಂಗಾಗುತ್ತೆ. ಯಾಕಂದ್ರೆ ಈ ಪೆನ್ ಡ್ರೈವ್ ಅನ್ನೋ ಹೆಸರಲ್ಲಿ ಎಷ್ಟೋ ಹೆಣ್ಮಕ್ಳ ಜೀವನದ ಮೇಲೆ ಆಟ ಆಡ್ತಿದ್ದಾರೆ, ಅವರ ಜೀವಕ್ಕೆ ಕುತ್ತಾಗುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಅದಕ್ಕೆ ಆಕ್ರೋಶ ನಮ್ಮ ಕನ್ನಡಿಗರು ತುಂಬ ಇದೆ. ನಮ್ಮ ತಾಯಂದಿರಿಗೆ ನಿಜವಾಗ್ಲೂ ಪ್ರಶ್ನೆ ಕೇಳೋಕ್ಕೂ ಒಂಥರ ಮುಜುಗರ, ಅಸಹ್ಯ ಆಗುತ್ತೆ. ಇಂಥ ವಿಕೃತ ಕಾಮಿಗಳಿಗೆ ಏನು ಶಿಕ್ಷೆ ಕೊಡ್ಬೇಕಮ್ಮ? ಗಲ್ಲು ಶಿಕ್ಷೆ ಕೊಡಬೇಕು. ಮತ್ತೆ ಹೆಣ್ಮಕ್ಳಿಗೆ ಯಾರಿಗೂ ಆ ಥರ ತೊಂದರೆ ಆಗಬಾರ್ದು. ಒಂಟಿವರೆ ಹೆಣ್ಮಕ್ಳು ತಿರ್ಗಾಡಿದ್ರೆ ಅವ್ರನ್ನ ಅಕ್ಕ ತಂಗಿತೀರ ಮಾತಾಡಿಸ್ಬೇಕು. ಈ ಥರ ತೊಂದರೆ ಕೊಡಬಾರ್ದು. ಅವರು ಗಲ್ಲು ಶಿಕ್ಷೆ ಆಗಬೇಕು. ಅಲ್ಲ, ಇಂಥ ಪದೇ ಪದೇ ಇಂಥ ನಡೀತಾನೆ ಇದಾವೆ. ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ಕೊಲೆ. ಇದಕ್ಕೆ ಸರ್ಕಾರ ಏನು ಕ್ರಮ ಕೈಗೊಳ್ಬೇಕು? ಏನು ಎಚ್ಚೆತ್ಕೊಳ್ಬೇಕು? ಅವರು ಎಚ್ಚರಿಸ್ಬೇಕು. ಅವರು ಮುಂದೆ ತೊಂದರೆ ಆಗ್ದಂಗೆ ಎಚ್ಚರಿಸ್ಕೊಡ್ಬೇಕು ಜನಗಳಿಗೆ. ಅಂಥವ್ರಿಗೆಲ್ಲ ಘೋರ ಶಿಕ್ಷೆ ಆಗಬೇಕು. ಅವ್ರು ಮಾಡುವಂಥದ್ದು ನ್ಯಾಯವಲ್ಲ, ಅಧರ್ಮ. ಅವ್ರ ಮನೇಲಿ ಹೆಣ್ಮಕ್ಳು ಇರ್ತಾರೆ, ತಂದೆ ತಾಯಿಗಳಿರ್ತಾರೆ, ಅಕ್ಕ ತಂಗಿರು ಇರ್ತಾರೆ ಅನ್ನೋ ತಿಳ್ಕೊಂಡು ಅಂಥದ್ದೆಲ್ಲ ಮಾಡಬಾರ್ದು. ಅವ್ರ ಅಕ್ಕ ತಂಗಿಯರಿಗೆ ಏನಾದ್ರು ಅಪಪ್ರಚಾರ ಆದರೆ ಎಷ್ಟು ನೋವಾಗುತ್ತೋ ಅವರಿಗೆ, ಅದೇ ಥರ ನೋವು ಅವ್ರ ಮನೆಯವ್ರಿಗೆ, ಹೆಣ್ಮಕ್ಳು ಮನೆಯವ್ರಿಗೆ ಆಗುತ್ತೆ ಅನ್ನೋ ತಿಳ್ಕೊಂಡು ಅಂಥದ್ದೆಲ್ಲ ಡಿಲೀಟ್ ಮಾಡಿ ಕೂಡಲೇ ಯಾವುದಕ್ಕೂ ಮತ್ತೆ ಫಾರ್ವರ್ಡ್ ಮಾಡಬಾರ್ದಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಅಂತ ವಿಕೃತ ಕಾಮಿಗಳಿಗೆ ಏನು ಶಿಕ್ಷೆ ಆಗ್ಬೇಕು ಸರ್? ಅದು ಜನಪ್ರತಿನಿಧಿ ಆಗಲಿ ಅಥವಾ ಯಾರು ಸಾಮಾನ್ಯ ನಾಗರಿಕನಾಗಲಿ, ಕಾನೂನಿನ ಮುಂದೆ ಎಲ್ಲರೂ ಸಮಾನರೇ. ಸೊ ಅಂಥ ವ್ಯಕ್ತಿಗಳಿಗೆ, ಅಂಥ ಕಾಮ ಪಿಚಾಚಿಗಳಿಗೆ ಏನು ಶಿಕ್ಷೆ ಕೊಡಬೇಕು? ಅವರಿಗೆಲ್ಲ IPC ಪ್ರಕಾರ, ರೂಲ್ಸ್ ಪ್ರಕಾರ ಘೋರ ಶಿಕ್ಷೆ ಆಗಬೇಕಂತ ಕೇಳ್ಕೊಳ್ತೇನೆ. ಒಬ್ಬ ಜನಪ್ರತಿನಿಧಿ ಆದರೂ ಆಗಲಿ, ಕಾಮನ್ ಮ್ಯಾನ್ ಆದರೂ ಆಗಲಿ, ಅಂಥವ್ರಿಗೆ ಏನು ಶಿಕ್ಷೆ ಕೊಡಬೇಕು? ಅದನ್ನು ಶೇರ್ ಮಾಡೋರಾಗಲಿ ಅಥವಾ ಅದನ್ನು ವಿಡಿಯೋ ಶೂಟ್ ಮಾಡಿ ಅದನ್ನು ಹಂಚೋದವ್ರಾಗಲಿ ಏನು ಶಿಕ್ಷೆ ಕೊಡಬೇಕು? ಗಲ್ಲು ಶಿಕ್ಷೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವರಿಗೆ? ಏನು ಹೇಳೋದಂದರೆ ಇವರೆಲ್ಲ ರಾಜಕಾರಣಕ್ಕೆ ಬರಲೇಬಾರ್ದು, ಅದು ಫಸ್ಟು. ಯಾಕಂದರೆ ಈ ಚೆನ್ನಾಗಿರೋ ರಾಜಕಾರಣನೂ ಹಾಳಾಗೋಗುತ್ತೆ. ಗಲ್ಲು ಶಿಕ್ಷೆ ಕೊಡೋದೇ ಒಳ್ಳೆಯದು. ಯಾಕಂದರೆ ಇನ್ನು ಮಿಕ್ಕಿದವರಾದರೂ ಸ್ವಲ್ಪ ಸರಿಯಾಗಿ ನಡ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತೀವಿ. ಅಲ್ಲಮ್ಮ, ಇವಾಗ ಇವರು JDS BJP ಅಂತೆ, BJP ಕಾಂಗ್ರೆಸ್ ಮೇಲೆ ಹಾಕುತ್ತೆ, ಕಾಂಗ್ರೆಸ್ ಮತ್ತೆ ಇನ್ನು BJP ಮೇಲೆ ಗೋಬೆ ಕೂರಿಸುತ್ತೆ. ಬರೀ ಹೆಣ್ಣನ್ನು ಒಂದು ಇಟ್ಕೊಂಡು ರಾಜಕಾರಣವನ್ನ ಮಾಡ್ತಿದ್ದಾರೆ. ಇದಕ್ಕೆ ಮುಂಚೆನೂ ಜಾರಕಿಹೊಳಿ ಅವ್ರ ಬಗ್ಗೆನೂ ಬಂದಿತ್ತು. ಈಗ ಇವ್ರ ಮೇಲೆ ಬರ್ತಾ ಇದೆ. ನೆಕ್ಸ್ಟು ಕಾಂಗ್ರೆಸ್ನವ್ರು ಯಾರಾದರೂ ಸಿಕ್ಕಿದ್ರೆ ಅವ್ರ ಮೇಲೂ ಬರುತ್ತೆ. ಏನಂದರೆ ಅದೇ, ಒಬ್ಬರಿಗೆ ಒಳ್ಳೆ ರೀತಿಯಲ್ಲಿ ಶಿಕ್ಷೆ ನಡೆದ್ರೆ ಮಿಕ್ದವರೆಲ್ಲ ಸ್ವಲ್ಪ ಅಲರ್ಟ್ ಆಗ್ತಾರೆ. ಅಮ್ಮ, ನೀವು ಒಬ್ಬರು ಈಗ ತಾಯಿಯಾಗಿ ಈ ಹೆಣ್ಣು ಕುಲಕ್ಕೆ ಈ ರೀತಿ ಏನಾಗಿದೆಯೋ ಅವ್ರಿಗೆ ಒಂದು ಗಟ್ಟಿಯಾದ ಸಂದೇಶವನ್ನು ಕೊಡಿ. ಅಂದರೆ ನೀವು ಭಯಪಡುವಂಥ ಇದು ಇಲ್ಲ, ಅಥವಾ ಹೆಣ್ಣು ಕುಲಕ್ಕೆ, ಈ ನಾಡಿನಲ್ಲಿರುವಂಥ ಹೆಣ್ಣು ಕುಲಕ್ಕೆ ನೀವು ಒಂದು ಗಟ್ಟಿ ಸಂದೇಶ ಕೊಡಿ. ಏನಂದರೆ ಸರ್, ಅದು ನಾವು ಹೆಂಗೆ ಹೇಳೋದಂದರೆ, ಆ ಹೆಂಗಸಿನ ಸ್ಥಿತಿ ಆವಾಗ ಹೆಂಗಿತ್ತೋ ಏನೋ, ನಾವು ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಅಂದರೆ ಸ್ವಲ್ಪ ಎಲ್ಲರೂ ಅಲರ್ಟ್ ಆಗಿರಬೇಕು ಹೆಂಗಸರು, ಅದನ್ನೇ ಹೇಳೋದು ನಾವು, ಇನ್ನೇನಿಲ್ಲ. ಇಂಥ ಒಂದು ಕೆಟ್ಟ ಪರಿಸ್ಥಿತಿ ನಮ್ಮ ನಾಡಿನಲ್ಲಿ ಆಗ್ತಿದೆ. ಒಂದು ಹೆಣ್ಣಿಗೆ ಬೆಲೆ ಸಿಗ್ತಾ ಇಲ್ಲ. ಆಕೆ ವಿಡಿಯೋಗಳು ಅದು ಇದು ಅಂತ ರಾಜಕಾರಣ ನಡೀತಾ ಇದೆ, ಕೊಲೆಗಳಾಗ್ತಾ ಇದ್ದಾವೆ, ಎಲ್ಲ ಸಾವಿನ ಪ್ರಕರಣಗಳನ್ನು ನೋಡ್ತಾ ಇದ್ದಾವೆ. ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ? ಏನು ಮಾಡಬೇಕು ರಾಜ್ಯ ಸರ್ಕಾರ? ಮತ್ತು ಇಂಥ ಕಾಮ ಪಿಚಾಚಿಗಳಿಗೆ ಏನು ಶಿಕ್ಷೆ ಕೊಡಬೇಕು ನಿಮ್ಮ ಪ್ರಕಾರ? ಎಲ್ಲ ಶಿಕ್ಷೆ ಕೊಡಬೇಕು ಸರ್. ಹೆಣ್ಮಕ್ಳಿಗೆ ತೊಂದರೆ ಆಗ್ತಾ ಇದೆ, ಒಳ್ಳೆ ಶಿಕ್ಷಣ ಕೊಡಿ. ಏನಿದ್ರೂ ನಮಗೆ ಹೆಣ್ಮಕ್ಳು ಹೊರಗಡೆ ಹೋದರೆ ಬರೋ ಗಂಟೆ ಭಯ ಆಗ್ಬಿಟ್ಟಿದೆ. ಏನು ತುಂಬಾ ತೊಂದರೆ ಇದೆ. ಹೆಣ್ಮಕ್ಳು ಒಬ್ರನ್ನ ಕಳ್ಸೋಕೆ ಕಷ್ಟ ಇದೆ. ಎಲ್ಲ ಏನು ಶಿಕ್ಷೆ ಕೊಟ್ರೂ ಪರವಾಗಿಲ್ಲ ಸರ್. ಕಠಿಣವಾಗಿ ಶಿಕ್ಷೆ ಕೊಡಬೇಕು. ಅಲ್ಲೆಲ್ಲೋ ಶೂಟ್ ಮಾಡಿದ್ರಲ್ಲ, ಆ ಥರ ಕೊಡಬೇಕು. ನಮ್ಮ ಇಂಡಿಯಾದಲ್ಲೇ ಆ ಥರ ಬರಬೇಕು. ನನಗೆ ಅದೇ ಯಾಕಂದ್ರೆ ನಾನು ಹೆಣ್ಮಕ್ಳು ಎತ್ತಿಲ್ಲ, ಆದ್ರೇನು ನಾನು ಒಂದು ಹೆಣ್ಣೆ. ವಯಸ್ಸು ನೋಡಲ್ಲ ಇವಾಗ. ಅವ್ರಿಗೆ ಇಷ್ಟ ಆಗಿದ್ದ ಅಷ್ಟಾಗಿದ್ದ ವಯಸ್ಸಿಲ್ಲ, ಹೆಣ್ಣು ಬೇಕು ಅಂಥವ್ರಿಗೆ ಹಂಗೆ ನಿಲ್ಲಿಸಿ ನನ್ನ ಹತ್ರ ಗನ್ ಕೊಡ್ತೆ, ನಾನೇ ಶೂಟ್ ಮಾಡಿಬಿಡ್ತೀನಿ. ಪೇಪರು ಭಾನುವಾರ ಆ ಪೇಪರ್ ನೋಡಿದ್ರೆ ಮೈ ಕಾಲೆಲ್ಲ ಒಂಥರ ಆಗುತ್ತೆ. ಏನಪ್ಪ ಇದು? ಹೆಣ್ಣಿಗೆ ಸಾವಿನ ಸುದ್ದಿ. ಹೆಣ್ಣಿಗೆ ಬಂದು ದೇವ್ರ ಥರ ಮುಗಿತಾರೆ, ಹೆಣ್ಣಿಗೆ ಇಂಥ ದುಷ್ಟಿದ ಬಂದಿದೆ ಅಂತ ಒಂಥರ ಬೇಜಾರಾಗುತ್ತೆ.
ಅಮ್ಮ, ನಮ್ಮ ಹೆಣ್ಮಕ್ಳನ್ನ ಮನೆಯಿಂದ ಹೊರಗೆ ಹೋಗಿ ಮನೆಗೆ ಯಾವಾಗ ಬರ್ತಾರೋ ಅನ್ನುವಂತ ಭಯ ಆತಂಕನೇ ಇವಾಗ ಸೃಷ್ಟಿ ಆಗ್ಬಿಟ್ಟಿದೆ. ನಾನು ವಯಸ್ಸಿಗೂ ನಾನು ಆಚೆ ಹೋದ್ರೆ ಹಿಂಗ್ ಇಟ್ಕೊಂಡು ಅಯ್ಯೋ ಒಂದೊಂದು ಮಗು ನೋಡಿ ನಮ್ಮ ಮಗು ತರ ತಾನೆ ಸರ್ ಅವರು. ತಾಯಿ ಹೃದಯನೇ ಅಂತದಮ್ಮ, ಅದು ಯಾರದೇ ಮಗಳಾಗಿರ್ಲಿ ಅದು ತಾಯಿಗೆ ಮಗಳೇನೆ. ಅವಳಿಗೆ ಏನೇ ಅದು ಸ್ವಲ್ಪ ನೋವಾದ್ರೂ ನಮ್ಗೆ ಸಂಕಟ ಆಗುತ್ತೆ, ಮನೆ ಮಗಳಾಗ್ಲಿ ಅಥವಾ ಹೊರಗಡೆದವ್ರಾಗ್ಲಿ ಅಲ್ವಾ. ಅಂತವ್ರಿಗೆ ಏನು ಕಠಿಣ ಶಿಕ್ಷೆ ಆಗ್ಬೇಕು ಶಿಕ್ಷೆ ಕೊಡಿ, ಏನು ಶಿಕ್ಷೆ ಕೊಟ್ರೇನು ಪರವಾಗಿಲ್ಲ. ಇವಾಗ ನೀವು ತಾಯಂದಿರಾಗಿ ಒಂದು ಹೆಣ್ಣು ಕುಲಕ್ಕೆ, ಒಂದು ತಾಯಂದಿರ ಕುಲಕ್ಕೆ ಒಂದು ಏನು ಗಟ್ಟಿ ಸಂದೇಶವನ್ನ ಕೊಡಿ. ಅವ್ರು ಭಯಭೀತರಾಗಬಾರ್ದು, ಗಟ್ಟಿಯಾಗಿರ್ಬೇಕು ಅನ್ನೋ ಒಂದು ಸಂದೇಶ ಕೊಡಿ, ತಾಯಿಯಾಗಿ ಸಂದೇಶ ಕೊಡಿ. ಇವಾಗ ನೀವು ತಪ್ಪಾಗಿ ನೋಡ್ತೀರಲ್ಲ, ರೋಡಲ್ಲಿ ಹೋಗೋವಾಗ ನಮ್ಮ ಮಕ್ಳು ಯಾರನ್ನ ಮಾಡಿದ್ರೆ ಬೇರೆಯವ್ರ ಪಕ್ಕದಲ್ಲಿ ಇರೋರು ಹಂಗೆ ಜುಟ್ಟು ಹಿಡ್ಕೊಂಡು ಲಾತ ಹೊಡಿಬೇಕು. ಯಾಕೋ ನಿಮಗೆ ಅಕ್ಕ ತಂಗಿ ಇಲ್ವಾ? ನಾವು ಆ ಥರನೇ ಅಲ್ಲ ಅಂತ ಪಕ್ಕದಲ್ಲಿ ಬೇರೆಯವ್ರು ಇದ್ರೇನು ಹೊಡಿಬೇಕು 4 ಚಾಪ. ಅಯ್ಯೋ ಅದು ಯಾರೋ ಮಗಳನ್ನೇ, ನನ್ನ ಮಗಳು ಚೆನ್ನಾಗಿ ಆ ಥರ ಇರಬೇಡ್ದು. ಎಲ್ಲ ಮಕ್ಕಳು ಒಂದೇ. ಅಂದ್ರೆ ನಮ್ಮ ಮನೆ ಮಗಳು ಅಷ್ಟೇ ಅಲ್ಲ, ಎಲ್ಲರೂ ಸಮಾನವಾಗಿ ಕಾಣುವಂತೆ ನಮ್ಮ ಮಕ್ಕಳಿಗೂ ನಾವು ಹೇಳ್ಕೊಡ್ಬೇಕು. ಇರ್ತೀನಿ ಯಾರಂದ್ರೆ ಯಾಕೋ ಹಂಗೆ ನೋಡ್ತೀಯ ಅಂತೀನಿ. ನಾನು ಮುಲಾಜೆ ಬೇಡ, ಯಾಕೋ ನಾನು ನಿಮ್ಮ ತಾಯಿ ವಯಸ್ಸಿದ್ದೀನಿ, ನನ್ನ ಯಾಕೆ ಹಂಗೆ ನೋಡ್ತಾ ಇದ್ದೀಯಾ? ಚಪ್ಪಲಿ ನೋಡು ನಿಂಗೆ ತೋರಿಸ್ತೀನಿ, ನಾನು ಎದುರೋದೇ ಇಲ್ಲ. ಆ ಥರ ಮುಂದಿಗೆ ಹೋಗ್ಬೇಕು. ಹೆಂಗ್ಸ ಆಗಲಿ ಅವ್ರು ಯಾರೋ ಮಕ್ಕಳು ರೇಗುಸ, ನಮ್ಮ ಮಕ್ಕಳು ಚೆನ್ನಾಗಿದ್ದಾರೆ ಅಂತ ಅನ್ಕೋಬೇಡ್ದು. ಹಿಂಗೆ ನಮ್ಮ ಮಕ್ಕಳು ಮಾತ್ರ ಚೆನ್ನಾಗಿರ್ಲಿ ಅಂದ್ರೆ ಈ ರೀತಿಯ ಕ್ರೈಮ್ಗಳು ನಡೀತಾನೆ ಇರ್ತವೆ. ಅದಕ್ಕೆ ಅಂತ ರೋಡಲ್ಲಿ ಹೋಗ್ತಾ ಇದ್ದೆ ಯಾರೋ ಏನಪ್ಪ ಏಕಮ್ಮ ಆಳ್ತಾ ಇದ್ದೆ, ಆ ಥರ ಏನನ್ನ ತಪ್ಪು ಮಾಡಿದ್ನ ಆಯ್ತಂತ ಆವಾಗೆ ಕೇಳಬೇಕು. ಈ ಥರ ಯಾರೋ ಹೋಗಿ ನಮ್ಗೇನು ಬೇಕು ಅಂತ ಹೋಗ್ಬೇಡ್ದು. ಎಲ್ಲರೂ ಹೆಣ್ಮಕ್ಳು ನಮ್ಮ ಮಕ್ಳ ಥರ ತಿಳ್ಕೊಬೇಕು. ಅದು ನಾನು ಹೇಳೋದು. ತಪ್ಪಕ್ಕ ಅಂತ ಏನಮ್ಮ ನನ್ನ ಲವರು ನನ್ನ ಸರಿ ಆಯ್ತು, ಏನು ಪ್ರಾಬ್ಲಮ್ ಇಲ್ಲ ಆಯ್ತು ಅಂತ ಹೋಗ್ತಾ ಇದ್ರು. ಲವ್ ಮಾಡಿ ಎಲ್ಲ ಮಕ್ಳು ಏನು ಸರ್ ಉದ್ಧಾರ ಆಗ್ತಾರೆ. ಏನಕ್ಕೆ ಲವ್ ಅಂತ ಬಂತು? ಈ ಮೊಬೈಲಲ್ಲಿ ಏನಕ್ಕೆ ತೋರಿಸ್ಬೇಕು? ಅಲ್ಲಿ ಫೋನ್ ಪೇ ಮಾಡಿ ಇದೆಲ್ಲ ಏನು ಬೇಕು ಸರ್? ಈ ಮೊಬೈಲ್ ಬಂದೇ ಕೆಟ್ಟೋದ್ರಲ್ಲ ಸರ್ ಮಕ್ಕಳೆಲ್ಲ. ನಾವು 2 ಮಕ್ಳು ಬಲಿ ಕೊಟ್ಬಿಟ್ಟು ಕೂತಿದ್ದೀವಿ ಸರ್. ಒಂಥರ ಹೆಣ್ಣು ಮಕ್ಳಿಗೂ ಸರಿ ಇಲ್ಲ. ಹೆಣ್ಮಕ್ಳು ತಪ್ಪು ಮಾಡ್ತಾವೆ, ಇಲ್ಲ ಅಂತ ಇಲ್ಲ, ಅವ್ರಿಗೇನು ಶಿಕ್ಷೆ ಕೊಡಿ ಅಂತವ್ರಿಗೆ. ಬರೀ ಗಂಡು ಮಕ್ಳು ಅಷ್ಟೇ ತಪ್ಪು ಮಾಡಲ್ಲ, ಹೆಣ್ಣು ಮಕ್ಳು ತಪ್ಪು ಮಾಡ್ತಾರೆ. ಅವ್ರಿಗೂ ಹೆಣ್ಣು ಮಕ್ಳು ಮಾಡಿದ್ದಾರೆ ಹೌದು, 2 ಕೈ ತಟ್ಟಿದ್ರೆ ಚಪ್ಪಾಳೆ. ಅದು ಅದಕ್ಕಂತ ನನ್ನ ಮಗಳು ಏನ್ ಮಾಡಿಲ್ಲ. ಹೆಣ್ಮಕ್ಳು ತಪ್ಪಿದೆ, ಗಂಡಸರು ತಪ್ಪು, ಇಬ್ಬರಿಗೆ ನ್ಯಾಯವಾಗಿ ಕರೆಕ್ಟಾಗಿ ಇದು ಮಾಡಬೇಕು. ಅಂಥವ್ರಿಗೆ ಏನು ಶಿಕ್ಷೆ ಕೊಡಬೇಕು ಅಂದರೆ ಅವ್ರನ್ನ ಇರೋದೇ ಬೇಡ ಅವ್ರನ್ನ. ಯಾಕೆಂದರೆ ಈ ಥರ ಹೆಣ್ಮಕ್ಳನ್ನೆಲ್ಲ ಅವಮಾನ ಮಾಡಿ ಇದು ಮಾಡಿ ಮಕ್ಕಳು ಪಾಪ ರೋಡಲ್ಲೆಲ್ಲ ಹೋಗಿ ಅವ್ರು ಆತ್ಮಹತ್ಯೆ ಮಾಡ್ಕೋತಾರೆ. ಒಂದು ಪಾರ್ಕ್ ಕೂತ್ಕಿರ್ತಾರೆ, ಅಲ್ಲೇ ಇದು ಮಾಡ್ಕೋತಾರೆ, ಸೂಸೈಡ್ ಮಾಡ್ಕೋತಾರೆ, ಇಲ್ಲ ಮನೆಗಳಲ್ಲಿ ಮಾಡ್ಕೋತಾರೆ. ಅವಮಾನ ಇದು ಮಾಡಿದ್ರೆ ಅದರಿಂದ ಅವ್ರಿಗೆ ಶಿಕ್ಷೆ ಕೊಡಲೇಬೇಕು. ಜೀವಾವಧಿ ಶಿಕ್ಷೆ ಕೊಟ್ರೇ ಒಳ್ಳೇದು. ಇವಾಗ ನೀವೇನಾರ ಬೈಕೊಳ್ರಿ, ಜೀವಾವಧಿ ಶಿಕ್ಷೆ ಕೊಡಲೇಬೇಕಪ್ಪ. ಹೆಣ್ಮಕ್ಳು ಅಂದರೆ ಭಾಳ ಕಸದ ಕಡೆ ನೋಡ್ತಾರೆ, ಓದಿರೋ ಮಕ್ಕಳನ್ನು ನೋಡ್ತಾರೆ, ಮನೆ ಕೆಲ್ಸಕ್ಕೆ ಹೋಗೋ ಮಕ್ಕಳನ್ನು ಈ ಥರ ಮಾಡ್ತಾರೆ. ನೋಡಿ ಇದು ಮಾಡಬೇಕು. ರಾಜಕೀಯ ಅಂತೀವಿ, ರಾಜಕೀಯ ಏನೂ ನಡೀತಾ ಇಲ್ಲ. ನೀವೇನಾರ ಹೇಳಿ, ರಾಜಕೀಯವರೇ ಮಾಡೋದು ಈ ಥರ. ರಾಜಕೀಯಲ್ಲಿ ನಿಂತಿರೋರೇ ಮಾಡೋದು. ಅವ್ರ ಒಳಗಡೆ ಇರ್ತಾರೆ, ಈಚೆ ಅವ್ರ ಜೊತೆಲಿ ಇರ್ತಾರೆ ನೋಡಿ ಆ ಸಹಪಾಠಿಗಳು, ಅವರೇ ಮಾಡೋದು ಈ ಕೆಲಸ ಎಲ್ಲ. ನೋಡಿ ಇದು ಮಾಡಿ ಸ್ವಾಮಿ. ಅದಂದ್ರೂ ಪಾಪ ಹೆಣ್ಮಕ್ಳಿಗೆ ಒಂದು ದಾರಿ ಬೇಕು. ಯಾಕೆ ಶಕ್ತಿ ಅಂತಾರೆ, ಸ್ತ್ರೀ ಶಕ್ತಿ ಎಲ್ಲಿದೆಯಪ್ಪ? ಕಿಟಕಿಯಿಂದ ಇಳಿತಾರೆ. ಸ್ತ್ರೀ ಶಕ್ತಿ ನಾರಿ ಶಕ್ತಿ ಬರೀ ಭಾಷಣಗಳಲ್ಲಿ ಘೋಷಣೆಗಳು ಮಾತ್ರ ಆಗಿ ಉಳಿದ್ಬಿಟ್ಟಿದಾವೆ. ಸ್ತ್ರೀ ಶಕ್ತಿ ನಾರಿ ಶಕ್ತಿ ಹೇಳ್ತಾರೆ. ಏನಕ್ಕೆ ಹೇಳ್ತಾರೆ? ಬಸ್ಸಲ್ಲಿ ಒಳಗಡೆಯಿಂದ ಇಳಿಯೋದು, ಕೈ ಮುರ್ಕೊಂಡವ್ರೆ, ಕಾಲು ಮುರ್ಕೊಂಡವ್ರೆ ಹೆಣ್ಮಕ್ಳು. ಈ ಥರ ಮಾಡೋದು ಏನಿದು? ಬುದ್ಧಿ ಇಲ್ವ ಇವರು? ರಾಜಕೀಯವ್ರು ಏನು ಮಾಡ್ತಾರೆ ಇವರು? ಎಲ್ಲ ಬಿಟ್ಬಿಡೋದು, ಹಿಂದೆ ಆಗ್ಬಿಡೋದು, ಈ ಥರ ಮಾಡ್ತಾ ಇದ್ದಾರೆ ಎಲ್ಲ. ನೋಡಿ ಒಂದು ಸ್ವಲ್ಪ ಗೌರ್ಮೆಂಟ್ ಇದು ಮಾಡಬೇಕು, ಅಲೋ ಮಾಡಲ್ಲ. ಎಲ್ಲಿ ಕಾಸು ಕೊಡ್ತಾರೆ ಅವ್ರ ಹತ್ರ ತಿರ್ಕೋತಾರೆ. ಅಮ್ಮ, ಇನ್ನೊಂದು ಕೊನೆಯದಾಗಿ ಹೆಣ್ಣು, ಈ ನೊಂದಿರುವಂಥ ಹೆಣ್ಣು ಒಂದು ಸಮುದಾಯಕ್ಕೆ, ಒಂದು ಸಮಾಜಕ್ಕೆ ನೀವೊಂದು ಗಟ್ಟಿ ಸಂದೇಶವನ್ನು ಕೊಡಿ ತಾಯಿಯಾಗಿ. ಏನಂದರೆ ಹೆಣ್ಮಕ್ಳು ನೊಂದಿದ್ದಾರೆ ಅಂದರೆ ಆ ಮಕ್ಕಳಿಗೆ ಒಳ್ಳೆ ದಾರಿ ತೋರಿಸ್ಬೇಕು. ಅವ್ರಿಗೇನು ಇನ್ನೇನು ಕೇಳ್ತಾರೆ? ಊಟ ಒಂದೇ ಕೇಳೋದು, ಇನ್ನೇನು ಇಲ್ಲ. ಅವರು ಬಟ್ಟೆ ಇದ್ರೂ ಪರವಾಗಿಲ್ಲ ಅಂತಾರೆ, ಊಟ ಬೇಕು ಅಂತಾರೆ. ಹೆಣ್ಮಕ್ಳು ಹಾಳಾಗಿರೋ ಮಕ್ಕಳನ್ನ ಒಂದು ದಾರಿ ಮಾಡಬೇಕು, ಅದನ್ನು ಕೊಡಬೇಕು ಈ ರಾಜಕೀಯವರು. ಅದು ಕೊಡಲ್ಲ. ನೀವೇನಾರ ಬೈಕೊಳ್ರಿ. ದೊಡ್ಡ ಬಿಲ್ಡಿಂಗ್ಗಳಿಗೆಲ್ಲರಿಗೂ ಒಂದೊಂದು ಥರ ಮಾಡ್ತಾರೆ, ಈ ಸಣ್ಣ ಮನೆಗಳಲ್ಲಿ ಇರೋರಿಗೂ ಒಂಥರ ಮಾಡ್ತಾರೆ. ನೋಡಿ ಇದು ಮಾಡಬೇಕು ಸರ್. ಇವಾಗ ಈ ಪೆನ್ ಡ್ರೈವ್ ಕತೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಈ ರಾಜಕಾರಣದ ಈ ರಾಜಕೀಯ ಕುತಂತ್ರಕ್ಕೆ ಹೆಣ್ಮಕ್ಳ ಬಲಿ ಆಗ್ತಾ ಇದ್ದಾರೆ, ಅವ್ರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅಂತಹ ನೀಚ ಪಿಚಾಚಿಗಳಿಗೆ, ಅಂತಹ ಕಾಮ ಪಿಚಾಚಿಗಳಿಗೆ ನಿಜವಾಗ್ಲೂ ದರಿದ್ರ ಕೃತ್ಯನೇ ಇದು. ನಮ್ಮ ನಾಡಿಗೆ ತಲೆ ತಗ್ಗಿಸುವಂತಹ ಕೃತ್ಯ ನಡೀತಾ ಇದೆ, ದಿನನಿತ್ಯ ನಡೀತಾ ಇದೆ. ಇಂತಹ ಜನಪ್ರತಿನಿಧಿಗೆ ಏನು ಶಿಕ್ಷೆ ಆಗ್ಬೇಕು ಸರ್? ಮತ್ತೆ
ಇದನ್ನ ಶೇರ್ ಮಾಡುವಂಥ ಯಾರೇ ಆಗಿರಲಿ ಅವ್ರಿಗೇನೋ ಒಂದು ಸಂದೇಶನ ಕೊಡ್ತೀರಾ? ಇದು ಮೊದಲನೇದಾಗಿ ನಮ್ಮ ಸನಾತನ ಧರ್ಮದ ಬಗ್ಗೆ ಮಾತಾಡ್ತಾರಲ್ಲ, ಅವರು ಇದನ್ನು ಅರ್ಥ ಮಾಡ್ಕೋಬೇಕು. ಅವರೇ ಇದಕ್ಕೆ ಶಿಕ್ಷೆ ಏನು ಅಂತ ಅವರೇ ಹೇಳಬೇಕು. ಯಾಕೆಂದರೆ ನಾವು ಇವತ್ತಿನ ರಾಜಕೀಯದ ವಿಶ್ಲೇಷಣೆ ಮಾಡಿದ್ರೆ ಬರೀ ಜಾತಿ ಧರ್ಮ ಇದ್ರ ಹಿಂದ್ಗಡೆ ಓಡಾಡ್ತಾ ಇದ್ದೀವಿ ನಾವು. ಬಟ್ ಈ ಜಾತಿ ಧರ್ಮದಲ್ಲಿ ಹೆಣ್ಣು ಮಕ್ಕಳಿಗಿರೋ ಕೊಡಬೇಕಾಗಿರೋ ಪ್ರಿಫರೆನ್ಸೇ ಆಗಲಿ, ನಮ್ಮ ಹಿಂದಿನ ಕಾಲದಲ್ಲಿ ಜಸ್ಟ್ ಒಂದು 30, 40, 50 ವರ್ಷದ ಹಿಂದಗಡೆ ನಮ್ಮ ಹೆಣ್ಮಕ್ಳಿಗೆ ಯಾವ ಥರ ನಾವು ನೋಡ್ಕೋತಾ ಇದ್ವಿ, ಅವ್ರಿಗೆ ಯಾವ ಸ್ಥಾನದಲ್ಲಿದ್ದರು. ಸೊ ತಾಯಿನೇ ಆಗಲಿ, ಹೆಂಡ್ತಿನೇ ಆಗಲಿ, ಅಕ್ಕ ತಂಗಿದಿರೇ ಆಗಲಿ, ಮತ್ತು ಸ್ನೇಹಿತರೇ ಇರ್ಬೋದು, ಯಾವ ಸ್ಥಾನದಲ್ಲಿದ್ದರು, ಇವತ್ತು ಯಾವ ಸ್ಥಾನದಲ್ಲಿ ಕೊಟ್ಟಿದ್ದೀವಿ ನಾವು ಅನ್ನೋದನ್ನ ಈ ಸನಾತನ ಧರ್ಮದ ಬಗ್ಗೆ ಮಾತಾಡೋರು ಮಾತಾಡಬೇಕಾಗ್ತದೆ. ಈಗ ನಾವು ಬರೀ ಸನಾತನ ಧರ್ಮನ ನಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಮಾತಾಡ್ಕೊಳ್ಳೋದು ಬಹಳ ತಪ್ಪು. ಈಗ ನಾವು ಮಾಡ್ತಾ ಇರೋದು ಬರೀ ವೋಟ್ ಬ್ಯಾಂಕ್ಗೋಸ್ಕರನೇ ಈ ಧರ್ಮನ ಇಟ್ಕೊಂಡು ಓಡಾಡ್ತಾ ಇದ್ದೀವಿ ನಾವು. ಇದನ್ನೆಲ್ಲ ಭಗವಂತ ಅಂತ ಯಾರಿದ್ದಾನೆ ಅವನ್ನೆಲ್ಲ ಲೆಕ್ಕ ಬರ್ಕೋತಾ ಇರ್ತಾನೆ. ಯಾರಿಗೇನು ಶಿಕ್ಷೆ ಕೊಡಬೇಕು ಅದನ್ನು ಭಗವಂತ ಖಂಡಿತವಾಗ್ಲೂ ಕೊಡ್ತಾನೆ. ಅದನ್ನು ಅವರು ಈ ಕಲಿಯುಗದಲ್ಲಿ ಅವರು ಅನುಭವಿಸ್ತಾರೋ ಇಲ್ಲ ಅವರು ಬೇರೆಯವ್ರು ನೋಡಿ ತಿದ್ಕೋತಾರೋ ಅದು ಭಗವಂತ ಬರೆದಿರ್ತಾನೆ ಸರ್, ಈಗ ನೀವು ಹೇಳಿದ್ರ ಪ್ರಕಾರ ಇವಾಗ ಇಂಥ ವಿಡಿಯೋಗಳನ್ನು ಇವಾಗ ಹೆಣ್ಣು ಅದು ಒಬ್ಬರ ತಂಗಿ ಆಗಿರ್ತಾಳೆ, ಒಬ್ಬರ ತಾಯಿ ಆಗಿರ್ತಾಳೆ, ಅಥವಾ ಯಾರಿಗೋ ಒಬ್ಬ ಪತ್ನಿ ಆಗಿರ್ತಾಳೆ, ಆಕೆ ಸುಮ್ಮನೆ ಸಾಮಾನ್ಯವಾಗಿ ಇವಾಗ ಅವಳು ಟ್ರೋಲ್ ಆಗ್ತಿದ್ದಾಳೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಿದ್ದಾರೆ, ಜನಸಾಮಾನ್ಯರು ಕೆಲವೊಬ್ಬರು ಈ ಕೃತ್ಯವನ್ನು ಎಸಗ್ತಿದ್ದಾರೆ. ಅಂಥವ್ರಿಗೆ ಶೇರ್ ಮಾಡುವಂಥ ಈ ವಿಕೃತ ಮನಸ್ಥಿತಿಗೆ ಒಂದು ಸಂದೇಶ ಕೊಡಿ. ಫಸ್ಟ್ ಆಫ್ ಆಲ್ ನಾವು ಈ ವಾಟ್ಸಪ್ ಗ್ರೂಪ್ ಇದೆಯಲ್ಲ ಇದನ್ನು ಬ್ಯಾನ್ ಮಾಡಬೇಕು. ಈಗ ನಮಗೆ ಟೆಕ್ನಾಲಜಿ ಅನ್ನೋದು ಒಳ್ಳೆಯದು ಕೊಟ್ಟಿದೆ, ಕೆಟ್ಟದ್ದು ಕೊಟ್ಟಿದೆ. ಆದರೆ ಕೆಟ್ಟದನ್ನು ಬಂದಾಗ ಸೆಂಟ್ರಲ್ ಗೌರ್ಮೆಂಟೇ ಆಗಲಿ ಸ್ಟೇಟ್ ಗೌರ್ಮೆಂಟೇ ಆಗಲಿ ಒಂದು ಡೆಫಿನೆಟ್ ಮೆಷರ್ಸ್ ತೊಗೊಂಡು ಈ ಥರ ಒಂದು ವಿಡಿಯೋಸೇ ಆಗಲಿ, ಈ ಥರ ನಮ್ಮ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀಳೋದು, ಮತ್ತು ಬೇರೆ ಹೆಣ್ಮಕ್ಳ ಬಗ್ಗೆ ಕೆಟ್ಟಾದ ಒಂದು ವಿಡಿಯೋಗಳನ್ನ ಕಳಿಸ್ಕೊಡೋದು, ಇದನ್ನೆಲ್ಲ ಬ್ಯಾನ್ ಮಾಡಬೇಕು ಅಂತ ನನ್ನ ವಿನಂತಿ. ಸರ್, ಇನ್ನೊಂದು ಕೊನೆಯದಾಗಿ ನೊಂದ ಸಮಾಜಕ್ಕೆ, ಸಮುದಾಯಕ್ಕೆ ಅಥವಾ ಹೆಣ್ಣು ಕುಲಕ್ಕೆ, ತಾಯಿಯ ಕುಲಕ್ಕೆ ಒಂದು ಗಟ್ಟಿ ಸಂದೇಶವನ್ನು ಕೊಡೋದಾದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ? ಅದನ್ನು ವಿಡಿಯೋಗಳನ್ನ ನಾವು ನೋಡಲಿಲ್ಲ, ಆದರೆ ಕೆಲವರು ಹೇಳೋ ಪ್ರಕಾರ ನೋಡಿದ್ರೆ ಅವ್ರ ಮನೇಲಿ ಅಕ್ಕ ತಂಗಿದಿಯರು ಇದ್ದಾರಾ ಇಲ್ವಾ, ಇಲ್ಲ ಅವರು ತಾಯಿ ಹೊಟ್ಟೆಯಿಂದನೇ ಬಂದಾರಾ, ಇಲ್ಲ ಅವರು ಬೇರೆ ಥರ ಏನಾದರೂ ಹುಟ್ಟಿದಾರಾ ಅಂತ ಡೌಟ್ ಆಗುತ್ತೆ. ಈ ಥರ ಒಂದು ವೀಡಿಯೋಸ್ಗಳನ್ನ ಇದು ಮಾಡೋರು ಪಾಪ ಹೆಣ್ಮಕ್ಳನ್ನ ಬಲಿಪಶು ಮಾಡಿ ಅವರು ಯಾರ್ದೋ ಒಂದು ಕಾಮತೃಷೆಗೆ ಹೆಣ್ಮಕ್ಳನ್ನ ಉಪಯೋಗಿಸ್ಕೊಂಡು ಆ ಹೆಣ್ಮಕ್ಳು ವೀಡಿಯೋನ ರೋಡಲ್ಲೆಲ್ಲ ಅಲ್ಸೋದಿದೆಯಲ್ಲ, ಅದಕ್ಕಿಂತ ಹೇಯ ಕೃತ್ಯ ಇನ್ನೊಂದಿಲ್ಲ ಸರ್. ಅವ್ರಿಗೆ ಗೌರ್ಮೆಂಟು ಒಂದು ಕಾನೂನು ಪ್ರಕಾರವಾಗಿ ಏನು ಶಿಕ್ಷೆ ಕೊಡಬೇಕೋ ಅದನ್ನು ಕೊಡಬೇಕಾಗಿ ನಾನು ಕೋರ್ಕೋಬಲ್ಲ. ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ನೊಂದ ಹೆಣ್ಣಿನ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಾರೆ. ಸರ್, ಇದು ಬರೀ ಆ ಹೆಣ್ಮಗಳದಲ್ಲ, ಅವ್ರ ಗಂಡನೇ ಆಗಿರಲಿ, ಅವ್ರ ತಂದೆ ತಾಯಿ ಆಗಿರಲಿ, ಅವ್ರ ಮಕ್ಕಳು, ಆ ಮಗು ಸ್ಕೂಲ್ಗೆ ಹೋಗೋಕ್ಕಾಗಲ್ಲ ತಲೆ ಎತ್ಕೊಂಡು, ಗಂಡ ಸಮಾಜದಲ್ಲಿ ಫೇಸ್ ಮಾಡೋಕ್ಕಾಗಲ್ಲ, ಅವ್ರ ಕೆರೆನೋ ಬಾವಿನೋ ಮುಖ ನೋಡ್ಕೋಬೇಕಾಗತ್ತೆ. ಅದಾದ್ರೂ ಆಶ್ಚರ್ಯ ಪಡಬೇಕಾಗಿದ್ದಿಲ್ಲ. ಸೊ ಇಟ್ಸ್ ಸಚ್ ಎ ಸೀರಿಯಸ್ ಥಿಂಗ್. ನಿಜ ಸರ್, ಇಂಥ ವಿಕೃತ ಮನಸ್ಥಿತಿಗೆ ಇವಾಗಲೇ ಸರ್ ಹೇಳ್ದಂಗೆ ವಿಕೃತ ಮನಸ್ಥಿತಿಗೆ ಶೇರ್ ಮಾಡೋರು ಅಂಥ ರೇಪಿಸ್ಟ್ಗಳೇ ಸರ್. ಅವರು ಅತ್ಯಾಚಾರಿಗಳಿಗೂ ಅವ್ರಿಗೂ ಏನೂ ವ್ಯತ್ಯಾಸನೇ ಇಲ್ಲ. ಅಂದ್ರೆ ವಿಡಿಯೋನ ಶೇರ್ ಮಾಡ್ತಿದ್ದಾರೆ ಅಂದ್ರೆ ಸೊ ಅವ್ರಿಗೇನು ಹೇಳ್ತೀರಾ? ಅವ್ರಿಗೇನು ಶಿಕ್ಷೆ ಆಗ್ಬೇಕು? ಇಲ್ಲ, ಅದು ಅವರು ಆ್ಯಕ್ಚುಲಿ ಅವರು ಅದ್ರಲ್ಲಿ ಭಾಗಿನೇ, ಮಾಡ್ದೋದಲ್ದೇನೆ ಇವ್ರು ಮಾಡೋದ್ರೆ ಇವರು ಭಾಗಿನೇ ಅದರಲ್ಲಿ. ವಿಡಿಯೋ ಮಾಡಿದವರು ಎಷ್ಟು ಪನಿಷ್ಮೆಂಟ್ ಅವ್ರಿಗೂ ಬರ್ಬೇಕು. ನಿಜ ಅಲ್ಲ, ಈಗ ವಿಡಿಯೋ ಮಾಡಿದವರು ಎಷ್ಟು ತಪ್ಪಿತಸ್ಥರೋ ಅದನ್ನ ಶೇರ್ ಮಾಡೋರು ಅಷ್ಟೇ ತಪ್ಪಿಸ್ತಾರೆ, ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇದೆ ಅವ್ರಿಗೆ. ಮತ್ತೆ ಸಂದೇಶ ಕೊಡಿ. ಇಲ್ಲ, ಇನ್ನೇನು ಇದು ಅವ್ರಿಗೆ ಅವರು ಅಪ್ಬ್ರಿಂಗಿಂಗ್ ಅಂತ ಹೇಳ್ತೀವಲ್ವಾ, ಅವ್ರ ತಂದೆ ತಾಯಿ ಯಾವ ಥರ ಅವ್ರನ್ನ ಬೆಳೆಸಿರ್ತಾರ ಅದು ಇಂಪಾರ್ಟೆಂಟ್. ಅದು ಸಂಸ್ಕೃತಿ ಇಲ್ಲದೆ ಬೆಳೆದವ್ರಿಗೆ ನಡು ಮಧ್ಯದಲ್ಲಿ ಅವ್ರು ಬರ್ಲಿಕ್ಕಾಗಲ್ಲ, ಹುಟ್ಟಾಗ್ಲೇ ಬರ್ಬೇಕದು. ಸರ್, ಕರ್ನಾಟಕದ ಪ್ರತಿಯೊಬ್ಬರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಈ ಪೆನ್ ಡ್ರೈವ್ ಪ್ರಕರಣಕ್ಕೆ. ಅದರಲ್ಲಿ ಮುಖ್ಯವಾಗಿ ಹೆಣ್ಣು ಬಲಿಯಾಗ್ತಿದ್ದಾಳೆ, ಹೆಣ್ಣಿನ ಮಾನ ಮರ್ಯಾದೆ ಹರಾಜಾಗ್ತಿದೆ. ಅಂತಹ ಕಾಮಪಿಚಾಚಿಗಳಿಗೆ ಏನು ಶಿಕ್ಷೆ ಆಗಬೇಕು, ಮತ್ತು ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡುವಂತಹ ಆ ದರಿದ್ರ ಮನಸ್ಥಿತಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಒಂದು ನನಗೆ ಇವಾಗಲೂ ಅರ್ಥ ಆಗ್ತಾ ಇಲ್ಲ, ಅವನು ಇಷ್ಟು ವಿಡಿಯೋ ಮಾಡಿ ಪೆಂಡ್ರೈವ್ ಮಾಡಿದ ಯಾಕೆ ಅಂತ. ಒಂದು ನೋಡಿ ಸರ್, ಒಂದು ಸತ ಅದು ಆಗ್ಬಿಟ್ಟು ಈಚೆ ಬಂತು ಅಂದರೆ ಊರು ಬಾಯಿ ಮುಚ್ಚೋಕ್ಕಾಗಲ್ಲ, ಅದು ಹರಡತ್ತದು. ಅದು ಹರಡೈತು,
ಬಟ್ ಈಗ JDS ಬಂದು ಒಂದು ಸಿದ್ಧಾಂತ ಪಕ್ಷ ಅದು. ಈಗ ನಾವು ಕಾದು ನೋಡಬೇಕು ಇವರು ದೇವೇಗೌಡರು ಏನು ಮಾಡ್ತಾ ಇದ್ದಾರೆ. ಇಲ್ಲ ಸರ್, ಇವಾಗ ದೇವೇಗೌಡರು ಅವ್ರ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯ ಇಂಥ ಕಪ್ಪು ಚುಕ್ಕಿನ ಮಾಡದೆ ಏನೋ ಒಂದು ಬೆಳೆಸ್ಕೊಂಡು ಬಂದಿದ್ದಾರೆ. ಹಂಗಾಗಲ್ಲ. ಯಾಕಂದರೆ ಈಗ ನೂರಾರು ಕಾರ್ಯಕರ್ತರು ಇದ್ಬಿಟ್ಟು ಅವ್ರು ಏನು ಮಾಡಿದ್ದಾರೆ, ಅವ್ರ ಫ್ಯಾಮ್ಲಿಯಿಂದನೂ ಒಂದು ಟಿಕೆಟ್ ಕೊಟ್ಟಿದ್ದಾರೆ. ಅಂದರೆ ಅವ್ರ ಸಿದ್ಧಾಂತದ ಮೇಲೆ ಅವರು ನಮ್ಮ ವಂಶ ತುಂಬ ಟಾಪ್ ಅಂದಕ್ಕೆ ಮಾಡಿರೋದು. ಅದರಿಂದ ಏನಾಗುತ್ತೆ ಅಂದರೆ ಈಗ ಅವ್ರದ್ದು ಯಾವ ಥರ ಬೆಂಬಲ ಇದೆ, ಇಲ್ಲ ಅವ್ರ ಮೊಮ್ಮಗನ ಮೇಲೆ ಬೆಂಬಲ ಇದೆಯಾ, ಇಲ್ಲ ಆ ಹೆಂಗಸ್ರ ಮೇಲೆ ಬೆಂಬಲ ಇದೆಯಾ, ಅವ್ರು ವ್ಯಕ್ತಪಡಿಸ್ಬೇಕು ಹೊರತು ಅವಾಗ ಅವ್ರ ವ್ಯಕ್ತಿತ್ವ ಗೊತ್ತಾಗುತ್ತೆ. ಅದು ನಾವು ಜನರು ಏನು ಮಾಡೋಕ್ಕಾಗಲ್ಲ. ಇವಾಗಲೇ ಕುಮಾರಣ್ಣ ಹೇಳಿದ್ದಾರೆ ಅವ್ರಿಗೂ ನಮ್ಮ ಕುಟುಂಬಕ್ಕೂ ಇದಿಲ್ಲ. ಹಂಗಂದ್ರೆ ಬಿಟ್ಬಿಡಿಯಾನೆ, ಬೇದಕಲ್ ಮಾಡಿಯಾನೆ ಆಸ್ತಿಯಿಂದ. ಇಲ್ಲ, ಯಾಕಂದ್ರೆ JDS ಪಕ್ಷದಿಂದನೂ ಅವ್ರನ್ನ ಅಮಾನತುಗೊಳಿಸಲಾಗಿದೆ, ಅದನ್ನು ಕೂಡ ತಗೊಂಡಿದ್ದಾರೆ. ಪೊಲಿಟಿಕಲ್ ಬೇಕಾಗಿಲ್ಲ ಸಮಯ, ಇದು ವರ್ಚಸ್ ಫೈಟ್. ಇದು ಪೊಲಿಟಿಕಲ್ ಬಿಡಿ, 8 ದಿವಸ ನಿಮಗೂ ಕಳಿಸ್ಬಿಡ್ತೀವಿ, ಸಸ್ಪೆಂಡ್ ಮಾಡ್ತೀವಿ, ಆಮೇಲೆ ತಿರ್ಗಾ ತೊಗೊಂಡ್ಬಿಡ್ತಾರೆ. ಆ ಥರ ಭಾಳ ಆಗಿದೆ. ಇದು ವರ್ಚಸ್ ಫೈಟು. ಈ ಕೊನೆಗೆ ಈ ಜನಪ್ರತಿನಿಧಿಗೆ ಕಠಿಣ ಶಿಕ್ಷೆ ಆಗಬೇಕು ಫೈನಲ್. ಅಂದರೆ ಮುಂದಿನ ಯಾರೋ ಒಬ್ಬ ಜನಪ್ರತಿನಿಧಿ ಕೂಡ ಇಂತಹ ಒಂದು ನೆನಪು ಕೂಡ ಮಾಡ್ಕೋಬಾರ್ದು, ಈ ಥರ ಮನಸ್ಥಿತಿನೂ ಕೂಡ ಅವ್ನಿಗೆ ಹುಟ್ಟಬಾರ್ದು. ಸರ್, ಈ ಥರ ನೋಡಿದ್ರೆ ಸುಮಾರು ಪಾರ್ಲಿಮೆಂಟಲ್ಲೇ 143ಗಿಂತ ಜಾಸ್ತಿ ಜನ ಈ ಥರ ಇದಾರಲ್ಲ. ಯಾರು ಸಾಚಾಗಳಲ್ಲ ಅಂತೀರಾ ನೀವು? ಇಲ್ಲ, ಯಾರು ಇಲ್ಲ ಸರ್. ಈಗ ಲಾಸ್ಟ್ ಟೈಮ್ ನೋಡಿದ್ರಲ್ಲ, ವಿಧಾನಸೌಧ ಕೂತ್ಕೊಂಡೆ ವಿಡಿಯೋಗಳು ನೋಡ್ತಾ ಇದ್ರಿ, ಇದು ಮಾಡ್ತಾಯಿದ್ರಿ, ಅದು ಮಾಡ್ತಾಯಿದ್ರು. ಈಗ ತಿರ್ಗಾ ಮಿಕ್ಕಿದೆಲ್ಲ ಗೆದ್ದು ಬಂದವರಲ್ಲ, ಜನ ಆಯ್ಕೆ ಮಾಡ್ತಾಯಿದ್ರಲ್ಲ. ಫಸ್ಟು ನಾವು ಹೇಳೋದು ಒಂದು ಏನಂದರೆ, ಕರಪ್ಟ್ ಯಾರು ಅಂದರೆ ಜನರು. 100 ರೂಪಾಯಿ 200 ರೂಪಾಯಿ ಕೊಟ್ಟು ಓಟ್ ಹಾಕ್ತಾರಲ್ಲ, ಇವ್ರ ಕಡೆಯಿಂದ ಇಂಥವ್ರು ಬರ್ತಾರೆ. ಒಂದು ದಿನದ ಆಸೆಗೆ ಇಡೀ 5 ವರ್ಷನ ಬಲಿ ಕೊಡ್ತಾರಂತ. ಹೌದು, ಅದು 500 ರೂಪಾಯಿ ತೊಗೊಳೋದು ಬಿಟ್ಬಿಡ್ಲಿ. ನಮ್ಮ ಗೌರ್ಮೆಂಟು, ನಮ್ಮ ಕರ್ನಾಟಕ, ನಮ್ಮ ಭಾರತ ಇದೆಯಲ್ಲ, ಟಾಪಲ್ಲಿ ಹೋಗ್ತೀವಿ ನಾವು. ನಾನು ಫಾರಿನಲ್ಲಿದ್ದು ನಾನು ನೋಡಿ ಬಂದಿದ್ದೀವಲ್ಲ, ಅಲ್ಲಿ ಕರಪ್ಷನ್ ಯಾಕಾಗಲ್ಲ? ಗೌರ್ಮೆಂಟ್ 100% ಸವಲತ್ತು ಕೊಡ್ತಾರೆ. ಇಲ್ಲಿ ಯಾರು ಕೊಟ್ಟಿದ್ದಾರೆ? ಈಗ ಪೊಲೀಸವ್ರು ನೋಡಿ, ಇವನಿಗೆ ಅವ್ನು ಬೈತಾನೆ, ಅವ್ನಿಗೆ ಬೈತಾನೆ. ಇವ್ರು ಫ್ರಸ್ಟ್ರೇಷನ್ ಬಂದು ಜನರಿಗೆ ಹಾಕ್ತಾರೆ. ಸೊ ನಾವೇನು ಹೇಳೋದಂದರೆ, ಇದು ಹೋಲ್ ಆ್ಯಂಡ್ ಸೋಲು ದೇವೇಗೌಡರು ಇದನ್ನು ತೀರ್ಮಾನ ಮಾಡಬೇಕು. ಜನರ ಕೈಲಿ ತೀರ್ಮಾನ ಮಾಡೋಕ್ಕಾಗಲ್ಲ. ಇವನಿಗೆ ಶಿಕ್ಷೆ ಮಾಡ್ಬೇಕಂದ್ರೂ ದೇವ್ರಿಗೆ, ಯಾಕಂದರೆ ಈಸ್ ಎಕ್ಸ್ ಪ್ರೈಮ್ ಮಿನಿಸ್ಟ್ರು. ಆ್ಯಂಡ್ ನಾವು ನೋಡಬೇಕು ಇವನ್ ರೂಲ್ ಹೇಗಿದೆ ಅಂತ. ಈಗ ಅರ್ಥ ಆಯ್ತಾ? ಅಕಸ್ಮಾತ್ ಅವರೇ ಕುತ್ಕೊಂಡ್ಬಿಟ್ಟು ಅವ್ರಿಗೇನಾದ್ರು ಮುಂದೆ ಜನರ ಮುಂದೆ ಮಾಡಿಬಿಟ್ರೆ ಅಂದರೆ, ದೇವೇಗೌಡಗೆ ನಾನು ಹೋಗಿ ಫಸ್ಟ್ ಪರ್ಸನ್ ನಾನು JDS ಸೇರಿಬಿಡ್ತೀನಿ ನಾನು. ಅರ್ಥ ಆಯ್ತಾ? ಬಟ್ ಇನ್ನೊಂದು ಏನಂದರೆ, ಜನರು ಇದಾರಲ್ಲ ಸರ್, ಜನರದು ನಾವು ಬೆಂಬಲ ಏನಂದ್ರೆ 100 ರೂಪಾಯಲ್ಲಿ ಅಲ್ಲಿ ಬೆಂಬಲ. ಜನರು ನೀವು ತೊಗೊಳ್ಳೋದೇ ವೇಸ್ಟು. ನೀವು 24/7 ದೇವೇಗೌಡ ಪ್ರಾಜೆಕ್ಟ್ ಮಾಡ್ಬೇಕು ನೀವು. ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ಎಲ್ಲ ತೀರ್ಮಾನ. ಯಾಕಂದರೆ ವಿ ಹ್ಯಾವ್ ಟು ರೆಸ್ಪೆಕ್ಟ್, ಈಸ್ ಎ ಎಕ್ಸ್ ಪ್ರೈಮ್ ಮಿನಿಸ್ಟರ್. ಸೊ ಅವ್ರ ತೀರ್ಮಾನ, ಇವ್ರು ಬಿಡಿ, ಕುಮಾರಸ್ವಾಮಿ ಬಿಡಿ, ಅವರು ಸಿದ್ಧಾಂತ ಬಿಟ್ಟು ಅವರು ಸೆಕ್ಯುಲರ್ ಆಗಿಬಿಟ್ಟು ಅವರು BJPಗೆ ಸೇರಿಬಿಟ್ರು. ಅವರು ಲೂಸ್ ಇಸ್ ವರ್ಚಸ್ಸು. ನಾವು ದಿಸ್ ಟೈಮ್ ಇಸ್ ದೇವೇಗೌಡ ಸ್ಟ್ಯಾಂಡೇ ಆಗಿದೆ. ಆ ಥರ ವರ್ಚಸ್ ಬೆಳೆಯತ್ತೀಗ. ಕೊನೆಯದಾಗಿ ಏನಿಲ್ಲ, ನೊಂದ ಸಮಾಜಕ್ಕೆ ಒಂದೇ ಒಂದು ಮಾತಲ್ಲಿ ಕಡಿಮೆ ಶಬ್ದದಲ್ಲಿ ಹೇಳಿ, ನೊಂದ ಸಮಾಜಕ್ಕೆ ಒಂದು ಅಣ್ಣನಾಗಿ, ಹಿರಿಯ ಅಣ್ಣನಾಗಿ, ಒಬ್ಬ ಹಿರಿಯ ನಾಗರಿಕ ಪ್ರಜೆಯಾಗಿ ಅವರಿಗೆ ಒಂದು ಸಂದೇಶವನ್ನು ಕೊಡಿ, ಗಟ್ಟಿ ಸಂದೇಶ ಇರುತ್ತೆ ಸರ್. ಸಮಾಜಕ್ಕೆ ಒಂದೇ ಒಂದು ಮಾತು, ಜಾತಿ ಧರ್ಮ ಬೇಕಾಗಿಲ್ಲ. ಹೆಣ್ಣು ಅಂದರೆ ನಾವು ಲಕ್ಷ್ಮೀ ಪೂಜೆ ಮಾಡ್ತೀವಿ. ನಾವು ಹೆಣ್ಣು ಅಂದರೆ ಒಂದು ಅವ್ರಿಗೆ ಒಂದು ಹೈಟ್ ಕೊಟ್ಟಿದ್ದೀವಿ. ಆ ಹೈಟ್ನ ಯಾವತ್ತು ಮಾನ ಮರ್ಯಾದೆನ ಕಾಪಾಡ್ಕೊಂಡು ಹೋಗಿ. ನಿಮ್ಮ ಪರ್ಸ್ನಲ್ ಲೈಫ್ ಇದ್ದರೆ ಪರ್ಸ್ನಲ್ ಇಟ್ಕೊಳ್ಳಿ. ರೋಡಿಗೆ ಬಂದುಬಿಟ್ಟು ನೀವು ಅದನ್ನು ಕಚರ ಮಾಡೋಕ್ಕೆ ಹೋಗ್ಬೇಡಿ. ನಾಳೆ ದಿವಸ ನಿಮ್ಮ ಮನೇಲಿ ಈ ಥರ ಆದರೆ ನೀವೇನು ಮಾಡ್ತೀರಾ? ಅದನ್ನು ಯೋಚನೆ ಮಾಡಿ. ಸಮಾಜ ಇದನ್ನು ತುಂಬ ಕಠೋರವಾಗಿ ಯೋಚನೆ ಮಾಡಬೇಕು. ಕಠೋರವಾಗಿ ಇದನ್ನು ಅಕ್ಕಪಕ್ಕದವ್ರಿಗೆ ನೀವು ತಿಳುವಳಿಕೆ ಹೇಳಬೇಕಿದು. ಬಟ್ ಇಟ್ ಈಸ್ ವೆರಿ ಶೇಮ್ ಆನ್ ಅಸ್. ಇದೊಂಥರ ಮುಜುಗರ ಕೆಲಸ ಆಗಿದೆ ಈ ಕರ್ನಾಟಕದಿಂದ. ಪ್ಲಸ್ ನಮ್ಮದು ತುಂಬ ಗೌರವ ಇತ್ತು JDS, ಇದು ನಮ್ಮ ದೇವೇಗೌಡರ ಫ್ಯಾಮ್ಲಿಯಿಂದ. ಬಟ್ ಈ ಥರ ಆಗಿದೆ ಅಂದರೆ ಆಗತ್ತೆ, ಅನಾಹುತ ಆಗತ್ತೆ. ಬಟ್ ತೀರ್ಮಾನ ವಿಲ್ ಟೇಕ್ ಯಾರೋ ನಮ್ಮ ದೇವೇಗೌಡರ ತೀರ್ಮಾನ ಇದೆಯಲ್ಲ, ಇದು ಮೋಸ್ಟ್ ಇಂಪಾರ್ಟೆಂಟ್. ಈಗ ಅದು ಸುಪ್ರೀಂ ತೀರ್ಮಾನ. ಈಸ್ ಎ ಎಕ್ಸ್ ಪ್ರೈಮ್ ಮಿನಿಸ್ಟರ್. ಇನ್ನೊಂದು ಸತಿ ಹೇಳ್ತೀನಿ ಇದು, ಯಾಕಂದರೆ ಪದೇ ಆಗಿ ಹೇಳ್ತೀನಿ ಅಂದರೆ. ಬಟ್ ಜನರಿಗೆ ಒಂದೇ ಒಂದು ಹೇಳ್ತಾ ಇದ್ದೀನಿ, ಮುಂದೆ ಈ ಥರ ಆಗಕ್ಕೆ ಬಿಡಬೇಡಿ. ಲೀಡರ್ಸ್ಗಳಿಗೆ ಲೀಡರ್ಸ್ ಥರ ಇರ್ರಿ.
ಪೊಲಿಟಿಷಿಯನ್ ಥರ ಇಡಿ, ಅವ್ರಿಗೆ ನೀವು ದೇವ್ರು ಮಾಡಿಬಿಟ್ರ ಅಂದರೆ ಈ ಥರ ಕೆಲಸ ಮಾಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಹೇಗೆ ನಮ್ಮ ಕನ್ನಡ ನಾಡಿನ ತಾಯಂದಿರಾಗಲಿ ಅಣ್ಣಂದಿರಾಗಲಿ ತಮ್ಮ ಆಕ್ರೋಶವನ್ನು ಹೇಗೆ ವ್ಯಕ್ತಪಡಿಸ್ತಿದ್ದಾರೆ ಅಂತ. ನಿಮ್ಮ ಬೇಳೆನ ಬೇಯಿಸ್ಕೊಳ್ಳೋಕ್ಕೆ ಹೆಣ್ಣನ್ನು ಬಳಸ್ಕೋಬೇಡಿ, ನಿಮ್ಮ ರಾಜಕೀಯ ಒಂದು ಕುತಂತ್ರಕ್ಕೆ ಹೆಣ್ಣನ್ನು ಬಲಿ ಕೊಡಬೇಡಿ. ಹೆಣ್ಣು ಜಗದ ಕಣ್ಣು ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ. ಆ ಕಣ್ಣನ್ನು ರಕ್ಷಣೆ ಮಾಡೋಣ ರೀ. ನಾವು ಯಾರ ವಿಡಿಯೋನ ಶೇರ್ ಮಾಡ್ತಾ ಇದ್ದೀವೋ ಆ ಶೇರ್ ಮಾಡುವಂಥವ್ರು ನೀವು ಕೂಡ ರೇಪಿಸ್ಟ್ಗಳೇ, ನೀವು ಕೂಡ ಅತ್ಯಾಚಾರಿಗಳೇ. ನಿಮಗೂ ಮತ್ತು ಆ ಬೇರೆ ಕಾಮ ಪಿಚಾಚಿಗಳು ವ್ಯತ್ಯಾಸನೇ ಇಲ್ಲ. ನಿಮ್ಮ ಮೊಬೈಲಲ್ಲಿ ಅದನ್ನು ಬಂದಿದೆ ಅಂದರೆ ಡಿಲೀಟ್ ಮಾಡಿ, ಅದ್ರ ಬಗ್ಗೆ ಒಂದು ಸಂದೇಶವನ್ನು ಕೊಡಿ, ಜಾಗೃತಿಯನ್ನು ಮೂಡಿಸಿ. ನಾಳೆ ನಮ್ಮ ಮನೆಯ ಹೆಣ್ಣು ಬಲಿಯಾಗೋಕ್ಕಿಂತ ಮುಂಚೆ ಈ ವಿಡಿಯೋಗಳು ನಿಮ್ಮ ಮೊಬೈಲಲ್ಲಿ ಇದೆ ಅಂದರೆ ಅದನ್ನು ಮೊದಲು ಡಿಲೀಟ್ ಮಾಡಿ. ಇಂತಹ ಕೃತ್ಯಗಳನ್ನು ನೀವು ಮಾಡ್ತೀರಾ ಅಂದರೆ ನಿಮಗೂ ಮತ್ತು ಆ ಕಾಮ ಪಿಚಾಚಿಗಳಿಗೂ ಏನು ವ್ಯತ್ಯಾಸನೇ ಇರೋದಿಲ್ಲ. ನೀವು ನೋಡ್ತಾ ಇದ್ದೀರಾ ಆಕ್ರೋಶವನ್ನು, ಆಕ್ರಂದನವನ್ನು ಎಷ್ಟು ವ್ಯಕ್ತಪಡಿಸ್ತಿದ್ದಾರೆ ನಮ್ಮ ಕನ್ನಡ ನಾಡಿನ ಜನತೆ. ನಮ್ಮ ತಾಯಂದಿರಿಗೆ ಎಷ್ಟು ಬೇಜಾರಾಗಿದೆ. ಮನೆಯ ಹೆಣ್ಣು ಇವತ್ತು ಮನೆಯಿಂದ ಹೊರಗಡೆ ಹೋದರೆ ಯಾವಾಗ ಮನೆಗೆ ಸೇರ್ಕೋತಾಳಪ್ಪ ಅನ್ನುವಂಥ ಆತಂಕದಲ್ಲಿದ್ದಾರೆ. ನನ್ನ ಮನೆಯ ಹೆಣ್ಣು ಸುರಕ್ಷಿತವಾಗಿದ್ದಾಳೆ, ಬರ್ತಾಳ ಅನ್ನುವಂತಹ ಒಂದು ಭಯಭೀತಿಯಲ್ಲಿ ನಮ್ಮ ಕನ್ನಡ ನಾಡಿದೆ. ನಮ್ಮ ಕರುನಾಡು ಇದಕ್ಕೆ ಹೆಸರುವಾಸಿ ಆಗಿಲ್ಲ ರೀ. ಆದರೆ ರಾಜ್ಯ ಸರ್ಕಾರ ಇದಕ್ಕೆ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳಿ. ಇದಕ್ಕೆ ಅತಿ ಶೀಘ್ರದಲ್ಲಿ ನ್ಯಾಯ ಸಿಗಲಿ. ಅದು ಯಾರ ಮಗನಾಗ್ಲಿ ಮೊಮ್ಮನಗನಾಗ್ಲಿ ಅವನ್ನ ಎತ್ತಾಕೊಂಡು ಬಂದು ಅವನಿಗೆ ಕಠಿಣವಾದಂಥ ಶಿಕ್ಷೆಯನ್ನು ಕೊಡಬೇಕು. ಅವನಿಗೆ ಗಲ್ಲು ಶಿಕ್ಷೆನಾದರೂ ಕೊಡಿ, ಅದಕ್ಕೆ ಸರಿಯಾದ ಸೂಕ್ತವಾದಂಥ ನ್ಯಾಯವನ್ನು ಒದಗಿಸಿ ಅಂತ ಹೇಳ್ತೀನಿ. ಕ್ಯಾಮ್ರಾಮ್ಯಾನ್ ಪರಶುರಾಮ್ ಜೊತೆ ನಾನು ಕಾರ್ತಿಕ್ ರಾಯ್ಕರ್, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.